ಅದು ಯಾವಾಗಲೂ ಕೂಡ ಅಸ್ತವ್ಯಸ್ತತೆ, ಅವ್ಯವಸ್ಥೆ, ಗೊಂದಲ, ಗೋಜಲು, ಅನುಮಾನ, ಭ್ರಷ್ಟಾಚಾರ, ಅನೇಕ ವಿವಾದಗಳು ಇವುಗಳಲ್ಲೇ ನಡ್ಕೊಂಡು ಬರ್ತಾ ಇರೋದು ಅತ್ಯಂತ ವಿಷಾದನೀಯವಾಗಿರುವಂಥ ದುರಂತರ ಸಂಗತಿ. ಸಾಮಾನ್ಯವಾಗಿ ಲೋಕಸೇವಾ ಆಯೋಗ ಅಂದರೆ ಅದು ವಿಳಂಬಕ್ಕೆ ಹೆಸರಾಗಿರುವಂಥ ಸಂಸ್ಥೆ. ಇವತ್ತೊಂದು ಅರ್ಜಿ ಕರೆದರೆ ಆ ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಉದ್ಯೋಗ ಸಿಗೋಕ್ಕೆ ವರ್ಷಗಟ್ಟಲೆ ಹೋಗುತ್ತೆ. ಕೋರ್ಟು, ಕಚೇರಿ, ರಂಪ, ರಾದ್ಧಾಂತಗಳಾಗಿ ಹೋಗಿ ಇವತ್ತು ಅರ್ಜಿ ಸಲ್ಲಿಸ್ತಾನೆ ಇನ್ನು 10 ವರ್ಷಕ್ಕೆ ಏನೋ ಒಂದು ಗತಿ ಕಾಣುತ್ತೆ. ಇಷ್ಟು ವಿಳಂಬ ಪ್ರಕ್ರಿಯೆ ಮಾಡುವಂಥ KPSC ಈ ಬಾರಿ ಭಾಳ ಅವಸರ ಮಾಡ್ತಾ ಇದೆ ಒಂದು ಕೆಲಸಕ್ಕೆ. ಮಾಮೂಲಿಯಾಗಿ ವಿಳಂಬಕ್ಕೆ ಹೆಸರಾದ್ದು. ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಈಗ ಅವಸರವಾಗಿ ಒಂದು ಪರೀಕ್ಷೆ ಮಾಡೋಕ್ಕೆ ಕೊಟ್ಟಿದೆ. ಸುಮಾರು 384 ಜನ ಗೆಜೆಟೆಡ್ ಪ್ರೊಬೇಷನರಿ ಅಭ್ಯರ್ಥಿಗಳಿಗೆ ಪರೀಕ್ಷೆ ಮಾಡೋಕ್ಕೆ ಇನ್ನಿಲ್ಲದ ಧಾವಂತ, ಇನ್ನಿಲ್ಲದ ಅವಸರ, ಇನ್ನಿಲ್ಲದ ತುರ್ತು, ಏನು ನಾಳೆ ಊರೇ ಕೊಳ್ಳೆ ಹೋಗ್ಬಿಡುತ್ತೇನೋ, ಅರ್ಜೆಂಟ್ ಮಾಡಿಬಿಡಬೇಕು ಅನ್ನುವಷ್ಟು ತವಕದಲ್ಲಿ KPSC ಮಾಡ್ತಾ ಇರೋ ಪ್ರಯತ್ನ ಅನೇಕ ಅನುಮಾನಗಳಿಗೆ ಅವಕಾಶ ಕೊಡ್ತಾ ಇದೆ. ಇವತ್ತು ಬ್ಯಾಂಕಿಂಗ್ ಪರೀಕ್ಷೆಗಳು ನಡೀತಾ ಇದೆ. ಹಾಗಾಗಿ 25ನೇ ತಾರೀಕು ಮಾಡಿಕೊಡ್ತಿದ್ರು. ಆಗಸ್ಟ್ 25 ಬ್ಯಾಂಕಿಂಗ್ ಪರೀಕ್ಷೆ ಬೇಡ, ಮುಂದಕ್ಕೆ ಹಾಕಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಸೂಚನೆ ಕೊಟ್ಟರು. ಅದಾದ ಮೇಲೆ 25ಕ್ಕೆ ಮಾಡಲ್ಲ, 27ಕ್ಕೆ ಮಾಡ್ತೀವಿ ಅಂಥೇಳಿ 2 ದಿನ ಮುಂದಕ್ಕೆ ಹಾಕಿದ್ದಾರೆ. 1 ಲಕ್ಷ ಜನ ಅಭ್ಯರ್ಥಿಗಳು ಪರೀಕ್ಷೆ ಕಟ್ತಾ ಇದ್ದಾರೆ. ಅವರೆಲ್ಲ ಕೂಡ ಪರೀಕ್ಷೆಗೆ ತಯಾರಿ ಮಾಡ್ಕೋಬೇಕಾಗಿದೆ, ಸಿದ್ಧತೆ ಮಾಡ್ಕೋಬೇಕಾಗಿದೆ. ನಿರುದ್ಯೋಗಿ ಅಭ್ಯರ್ಥಿಗಳ, ವಿದ್ಯಾವಂತ ಯುವಕರ ಜೀವನಮಾನದ ಪ್ರಶ್ನೆ ಆಗಿದೆ. 1 ತಿಂಗಳು ಮುಂದೂಡಿ ಅಂದರೆ ಇಲ್ಲ ನಾಳೆನೇ ಮಾಡಿಬಿಡ್ತೀವಿ ಪರೀಕ್ಷೆನ, 27ಕ್ಕೆ ಮಾಡ್ತೀವಿ ಅಂತ. ಈಗ ನಾನು ಮೊನ್ನೆ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಕಂಡು DPR ಕಾರ್ಯದರ್ಶಿಯವ್ರಿಗೂ ಮನವಿ ಮಾಡಿಕೊಂಡ್ವಿ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ KPSC ಅವ್ರು ಹೇಳ್ತಾರೆ KPSC ಅವ್ರು ಹೇಳ್ತಾರೆ ಪ್ರಶ್ನೆ ಪತ್ರಿಕೆ ರೆಡಿಯಾಗ್ಬಿಟ್ಟಿದೆ, ಆದ್ದರಿಂದ ನಮಗೆ ಖರ್ಚಾಗ್ಬಿಟ್ಟಿದೆ, ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿಬಿಟ್ಟಿದ್ದೀವಿ, ಹಾಗಾಗಿ ಪರೀಕ್ಷೆ ತುರ್ತಾಗಿ 27ಕ್ಕೆ ಮಾಡ್ತೀವಿ ಅಂತ. ಇದು ಇನ್ನೊಂದು ಘನಘೋರ ಅಪರಾಧ. ಪ್ರಶ್ನೆ ಪತ್ರಿಕೆಗಳನ್ನು ಯಾವಾಗಲೂ KPSC ಅವರು